ನಮಸ್ಕಾರ ಸ್ನೇಹಿತರೆ. ರೇಣುಕಾಸ್ವಾಮಿ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ದರ್ಶನ್ಗೆ ಜೀವಾವಧಿ ಶಿಕ್ಷೆ ಆಗೋದು ಕನ್ಫರ್ಮ್. ಮತ್ತೊಂದೆಡೆ ಪವಿತ್ರ ಗೌಡ ಬಿಡುಗಡೆ ಆಗ್ತಾರೆ. ಅಸಲಿಗೆ ಮಾಫಿ ಸಾಕ್ಷಿಯಾಗಿದ್ದ ಪ್ರದೋಷ್ ಜಡ್ಜ್ ಮುಂದೆ ಎಲ್ಲಾ ತಪ್ಪುಗಳನ್ನು ಒಪ್ಪಿಕೊಂಡಿದ್ದಾರೆ. ಪ್ರದೋಷ್ ಹೇಳಿರುವುದನ್ನು ಕೇಳಿ ಜಡ್ಜ್ ಕೂಡ ಶಾಕ್ ಆಗಿದ್ದಾರೆ. ಅಸಲಿಗೆ ರೇಣುಕಾಸ್ವಾಮಿಗೆ ದರ್ಶನ್ ಕೊಟ್ಟಿರುವ ಚಿತ್ರಹಿಂಸೆ ಎಂತಹದ್ದು ಗೊತ್ತಾ? ದರ್ಶನ್ ಅಸಲಿ ಮುಖವಾಡವನ್ನು ಜೊತೆಯಲ್ಲಿದ್ದ ಸ್ನೇಹಿತನೇ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ. ಇನ್ನು ದರ್ಶನ್ ಆಚೆ ಬರ್ತಾರೆ ಅಂತ ಪ್ರತಿಯೊಬ್ಬರು ಕೂಡ ಭಾವಿಸಿದ್ರು. ಈಗ ದರ್ಶನ್ ಆಚೆ ಬರೋಕೆ ಕನಿಷ್ಠ 14 ವರ್ಷ ಆಗಲಿದೆ ಸ್ನೇಹಿತರೆ. ಅಂತಹ ತಪ್ಪು ದರ್ಶನ್ ರವರು ಮಾಡಿದ್ದೇನು ಗೊತ್ತಾ? ಶೂಟ್ ಮಾಡಿಕೊಂಡು ಸಾಯ್ತೀನಿ ಎಂದು ದರ್ಶನ್ ಹೇಳಿದ್ಯಾಕೆ? ಇದರ ಬಗ್ಗೆ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಹೇಳಿದ್ದೇನು ಗೊತ್ತಾ? ದರ್ಶನ್ ಹಾಗೂ ಮೂವರು ಸ್ನೇಹಿತರು ಜಗಳ ಆಡಿಕೊಂಡಿದ್ದಾರಾ? ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಸಲಿಗೆ ಆಗಿದ್ದೇನು? ಇತ್ತೀಚೆಗಷ್ಟೇ ಡಿಕೆ ಶಿವಕುಮಾರ್ ಅವರು ಕೂಡ ದರ್ಶನ್ ಬಗ್ಗೆ ಮಾತನಾಡಿದ್ರು. ಆದರೆ ಈಗ ದರ್ಶನ್ಗೆ ಶಿಕ್ಷೆ ಆಗೋದು ಕನ್ಫರ್ಮ್ ಅಂತಾನೆ ಹೇಳಬಹುದು. ದರ್ಶನ್ಗೆ ಬೀಳಲಿದೆಯಾ ಜೀವಾವಧಿ ಶಿಕ್ಷೆ? ಎಲ್ಲ ವಿವರವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ. ಇನ್ನು ನೀವು ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಅಭಿಮಾನಿಯಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ, ಹಾಗೂ ಪ್ರತಿಯೊಬ್ಬರು ಕೂಡ ಡಿ ಬಾಸ್ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಇತ್ತೀಚೆಗಷ್ಟೇ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಮೂವರು ಆರೋಪಿಗಳು ಮಾಫಿ ಸಾಕ್ಷಿಯಾಗಲು ಮುಂದಾಗಿದ್ದರು. ಈಗ ಅವರು ಜಡ್ಜ್ ಮುಂದೆ ಕೊಟ್ಟಿರುವ ಹೇಳಿಕೆ ನೋಡಿ ದರ್ಶನ್ ಹಾಗೂ ಪವಿತ್ರ ಗೌಡಗೆ ಬಿಗ್ ಶಾಕ್ ಆಗಿದೆ ಅಂತಾನೆ ಹೇಳಬಹುದು. ಇನ್ನು ದರ್ಶನ್ ಈ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಹೊರಬರೋಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಎಲ್ಲವೂ ದರ್ಶನ್ನೇ ಮಾಡಿರೋದು ಅಂತ ಪ್ರದೋಷ್ ಹಾಗೂ ಇನ್ನಿಬ್ಬರು ಅಪ್ರೂವರ್ಗಳು ಹೇಳಿಕೆ ಕೊಟ್ಟಿದ್ದಾರೆ. ಅಸಲಿಗೆ ಅವರು ಹೇಳಿದ್ದೇನು? ವಿವರವಾಗಿ ನೋಡೋಣ ಬನ್ನಿ. ಸ್ನೇಹಿತರೆ, ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ ಇನ್ನು 16 ಮಂದಿ ಜೈಲು ಸೇರಿರೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಇನ್ನು ಅದರ ಟ್ರಯಲ್ ನಡೆಯುತ್ತಿದ್ದು ಇಲ್ಲಿಯವರೆಗೂ ಕೂಡ 20 ಸಾಕ್ಷಿಗಳನ್ನಷ್ಟೇ ವಿಚಾರಣೆ ನಡೆಸಿದ್ದಾರೆ. ಇದೇ ಕಾರಣಕ್ಕೆ ದರ್ಶನ್ ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು, ನನಗೆ ಬೇಲ್ ಕೊಡಿಸಿ ಅಂತ. ಆದರೆ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡುವುದಲ್ಲದೆ 1 ವರ್ಷ ಯಾರಿಗೂ ಕೂಡ ಬೇಲ್ ಇಲ್ಲ ಅಂತ ಹೇಳಿಬಿಡ್ತು. ಇದರಿಂದ ಜೈಲಿನಲ್ಲಿರುವ ಇನ್ನಿತರ ಆರೋಪಿಗಳೆಲ್ಲ ಅಪ್ರೂವರ್ ಆಗಿ ಬದಲಾಗೋಕೆ ಸಿದ್ಧರಾಗಿದ್ದಾರೆ. ಹೌದು ಸ್ನೇಹಿತರೆ, ಈ ಪ್ರದೋಷ್, ವಿನಯ್ ಹಾಗೂ ರವಿಶಂಕರ್ ಮೂವರು ಜಡ್ಜ್ ಮುಂದೆ ಸಾಕ್ಷಿ ಹೇಳಿಕೆ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿಯನ್ನು ಪಟ್ಟಣಗೆರೆ ಶೆಡ್ಗೆ ಕರೆದುಕೊಂಡು ಬಂದಿದ್ದೇ ನಾನು. ದರ್ಶನ್ ರವರೇ ನನ್ನನ್ನು ಈ ಕೆಲಸವನ್ನು ಮಾಡಲು ಹೇಳಿದ್ರು. ಅಲ್ಲಿಗೆ ಬಂದ ಮೇಲೆ ರೇಣುಕಾಸ್ವಾಮಿಗೆ ಎಲ್ಲರೂ ಹಿಗ್ಗಾಮುಗ್ಗಾ ಥಳಿಸಿದ್ರು. ಇನ್ನು ದರ್ಶನ್ ರವರು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು. ಎದೆಯ ಮೇಲೆ ಸಿಗರೇಟ್ ಇಂದ ಸುಟ್ಟರು. ನಾನು ಪವಿತ್ರ ಗೌಡರನ್ನು ಆ ಜಾಗಕ್ಕೆ ಕರೆದುಕೊಂಡು ಬಂದೆ. ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಒಡಿ ಎಂದು ದರ್ಶನ್ ರವರೇ ಸೂಚಿಸಿದ್ರು. ಇದಾದ ಬಳಿಕ ಕೂಡ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡೋದನ್ನ ದರ್ಶನ್ ನಿಲ್ಲಿಸಲೇ ಇಲ್ಲ. ಆಗ ದರ್ಶನ್ ಅನ್ನು ನಿಲ್ಲಿಸೋಕೆ ಅವರ ಕಾಲನ್ನು ಕೂಡ ನಾನು ದೂರ ತಳ್ಳಿದೆ. ಆದರೂ ದರ್ಶನ್ ಬಿಡಲಿಲ್ಲ. ಆನಂತರ ರೇಣುಕಾಸ್ವಾಮಿ ಸತ್ತು ಹೋದ ಎಂದು ತಿಳಿದ ಮೇಲೆ ದರ್ಶನ್ ನಮ್ಮೆಲ್ಲರಿಗೂ ಬೆದರಿಸಿದ್ರು. ಗನ್ ತೆಗೆದುಕೊಂಡು ನಾನು ಶೂಟ್ ಮಾಡ್ಕೊಂಡು ಸಾಯ್ತೀನಿ ಎಂದು ಬೆದರಿಕೆ ಹಾಕಿದ್ರು. ನನಗೆ ವಿಧಿ ಇಲ್ಲದೆ ಸಹಾಯ ಮಾಡಲು ಒಪ್ಪಿಕೊಂಡೆ. ನಂತರ ಪ್ರಕರಣವನ್ನು ಮುಚ್ಚಿ ಹಾಕುವ ಪ್ರಯತ್ನದಲ್ಲೂ ಕೂಡ ದರ್ಶನ್ ಭಾಗಿಯಾಗಿದ್ದರು ಎಂದು ಅರ್ಜಿಯಲ್ಲಿ ಹೇಳಲಾಗಿದೆ. ಅದಕ್ಕೆ ನಾಗರಾಜ್ಗೆ 5 ಲಕ್ಷ ರೂಪಾಯಿ ಹಾಗೂ ವಿನಯ್ಗೆ 10 ಲಕ್ಷ ರೂಪಾಯಿ ನೀಡುವ ವ್ಯವಸ್ಥೆ ಮಾಡಲಾಗಿತ್ತು ಎಂದು ಆರೋಪಿಸಲಾಗಿದೆ. ಮೃತದೇಹವನ್ನು ಸ್ಥಳಾಂತರಿಸಿ ಘಟನೆ ಬೇರೆಡೆ ನಡೆದಂತೆ ಸುಳ್ಳು ಕತೆ ಸೃಷ್ಟಿಸಿ ಪೊಲೀಸರಿಗೆ ಹೇಳಿಕೆ ನೀಡುವಂತೆ ಸೂಚಿಸಲಾಗಿತ್ತು ಎಂದು ಪ್ರದೋಷ್ ಹೇಳಿದ್ದಾರೆ. ತಾನು ಆರಂಭದಿಂದಲೂ ಕೊಲೆಯಲ್ಲಿ ಭಾಗಿಯಾಗುವ ಉದ್ದೇಶ ಹೊಂದಿರಲಿಲ್ಲ ಎಂದು ಸ್ಪಷ್ಟಪಡಿಸಿರುವ ಪ್ರದೋಷ್ ಆರಂಭದಲ್ಲಿ ಹಲ್ಲೆಯನ್ನು ತಡೆಯಲು ಪ್ರಯತ್ನಿಸಿದ್ದೆ ಎಂದು ತಿಳಿಸಿದ್ದಾರೆ. ರೇಣುಕಾಸ್ವಾಮಿಗೆ ಆಹಾರ, ನೀರು ಮತ್ತು ಬಟ್ಟೆ ವ್ಯವಸ್ಥೆ ಮಾಡಿದ್ದಾಗಿಯೂ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ. ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದರು,
ಅವರ ಪಾತ್ರಗಳೇನು ಎಲ್ಲವನ್ನ ವಿವರವಾಗಿ ಜಡ್ಜ್ ಮುಂದೆ ಹೇಳ್ತೀನಿ, ಅದಕ್ಕೆ ದಯವಿಟ್ಟು ನನ್ನನ್ನು ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ಎಂದು ಪ್ರದೋಷ್ ಕೇಳಿಕೊಂಡಿದ್ದಾರೆ. ಈ ಪ್ರದೋಷ್ ಯಾವಾಗಲೂ ದರ್ಶನ್ ಜೊತೆನೇ ಇರ್ತಿದ್ರು. ಇವರು ದರ್ಶನ್ ಜೊತೆ ಕೆಲವು ಸಿನಿಮಾಗಳಲ್ಲಿ ಕೂಡ ನಟಿಸಿದ್ದಾರೆ. ಇವರನ್ನು ಬೆಳೆಸೋಕೆ ನಟ ದರ್ಶನ್ ತುಂಬಾ ಪ್ರಯತ್ನ ಪಟ್ಟಿದ್ರು. ಆದರೆ ಈಗ ಎಲ್ಲರೂ ಸೇರಿಕೊಂಡು ದರ್ಶನ್ಗೆ ಗುಂಡಿ ತೋಡಿಬಿಟ್ರು ಅಂತ ಕಾಣಿಸುತ್ತೆ. ಸ್ನೇಹಿತರೆ, ಈ ಮಾಫಿ ಸಾಕ್ಷಿ ಅನ್ನೋದು ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿದೆ. ಅನೇಕ ಕೇಸ್ಗಳು ಸಾಲ್ವ್ ಆಗೋದೇ ಈ ಮಾಫಿ ಸಾಕ್ಷಿಯಿಂದ. ಶಾಸಕ ವಿನಯ್ ಕುಲಕರ್ಣಿ ಕೇಸ್ನಲ್ಲಿ A1 ಆರೋಪಿ ಮಾಫಿ ಸಾಕ್ಷಿಯಾಗಿ ಬದಲಾಗ್ತಾನೆ. ಅಲ್ಲಿ ಕೂಡ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಬೀಳುತ್ತೆ. ಆದರೆ ಈ ರೇಣುಕಾಸ್ವಾಮಿ ಪ್ರಕರಣದಲ್ಲಿ 3 ಜನ ಮಾಫಿ ಸಾಕ್ಷಿಯಾಗಲು ಮುಂದಾಗಿದ್ದಾರೆ. ಇವರೇನೇನಾದ್ರೂ ಸಾಕ್ಷಿಯನ್ನಾಗಿ ಪರಿಗಣಿಸಿ ಕೋರ್ಟ್ ಬೇಲ್ ಏನಾದರೂ ಇವರಿಗೆ ನೀಡಿದ್ರೆ ಇನ್ನಷ್ಟು ಜನ ಮಾಫಿ ಸಾಕ್ಷಿಯಾಗಿ ಬದಲಾಗಬಹುದು ಎಂದು ಹೇಳಲಾಗುತ್ತಿದೆ. ಈ ಮಾಫಿ ಸಾಕ್ಷಿಗಳ ಹೇಳಿಕೆಯನ್ನು ಕೋರ್ಟ್ ಪರಿಗಣಿಸಿದ್ರೆ ದರ್ಶನ್ಗೂ ಜೀವಾವಧಿ ಶಿಕ್ಷೆ ಆಗೋದು ಕನ್ಫರ್ಮ್ ಅಂತಾನೆ ಹೇಳಬಹುದು. ಇನ್ನು ಮತ್ತೊಂದು ಕಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಈ ಪ್ರಕರಣದಿಂದ ದರ್ಶನ್ರನ್ನು ಹೊರತರಲು ತುಂಬಾ ಪ್ರಯತ್ನ ಪಡ್ತಿದ್ದಾರೆ. ಮೊದಲು ಮುಖ್ಯಮಂತ್ರಿ DK ಶಿವಕುಮಾರ್ರನ್ನು ಭೇಟಿ ಮಾಡಿದ್ರು. ಅವರನ್ನ ಹೇಗಾದ್ರೂ ಮಾಡಿ ದರ್ಶನ್ಗೆ ಬೇಲ್ ಕೊಡಿಸಿ ಎಂದು ಕೇಳಿಕೊಂಡ್ರು. ಆನಂತರ ದರ್ಶನ್ ರವರ ವಕೀಲರ ಜೊತೆ ಮಾತನಾಡಿ ಈ ಮಾಫಿ ಸಾಕ್ಷಿಯನ್ನು ಪರಿಗಣಿಸದಂತೆ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಕೋರ್ಟ್ ಏನಾದ್ರೂ ಈ ಮಾಫಿ ಸಾಕ್ಷಿಯನ್ನು ಒಪ್ಪಿದರೆ ತನ್ನ ಜೀವನವಿಡೀ ಸಾಯುವವರೆಗೂ ದರ್ಶನ್ ಜೈಲಿನಲ್ಲಿ ಕೊಳೆಯಬೇಕಾಗುತ್ತೆ. ದರ್ಶನ್ ಜೀವನದಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ. ಒಳ್ಳೆಯ ಹೆಂಡತಿ, ಬಂಗಲೆ ಅಂತ ಮನೆ, ಓಡಾಡೋದಕ್ಕೆ ಅಂತ ಐಷಾರಾಮಿ ಕಾರ್ಗಳು, 100 ಕೋಟಿ ಆಸ್ತಿ ಹಾಗೂ ಕೋಟ್ಯಾಂತರ ಜನ ಅಭಿಮಾನಿಗಳು. ಇದಕ್ಕಿಂತ ಜೀವನದಲ್ಲಿ ಇನ್ನೇನ್ ಬೇಕಿತ್ತು? ಆದರೆ ಆ ಪವಿತ್ರ ಗೌಡ ಸಹವಾಸ ಮಾಡಿ ದರ್ಶನ್ ತನ್ನ ಜೀವನವನ್ನೇ ಹಾಳು ಮಾಡಿಕೊಂಡು ಬಿಟ್ರು. ಈಗ ಈ ಕೇಸ್ನಲ್ಲಿ ಪವಿತ್ರ ಗೌಡ ಕೂಡ ಬಿಡುಗಡೆ ಆಗಬಹುದು. ಆದರೆ ಪ್ರದೋಷ್ ಹೇಳಿಕೆ ನೋಡಿದ್ರೆ ದರ್ಶನ್ ಬಿಡುಗಡೆಯಾಗುವುದು ಅಸಾಧ್ಯ ಅಂತ ಕಾಣಿಸುತ್ತೆ. ಒಟ್ನಲ್ಲಿ ಬಂಗಾರದಂತ ಜೀವನವನ್ನ ತನ್ನ ಕೈಯಾರೆ ದರ್ಶನ್ ರವರೇ ಹಾಳು ಮಾಡಿಕೊಂಡು ಬಿಟ್ರು ಅಂತ ಹೇಳಬಹುದು. ದರ್ಶನ್ ಅಂದ ಕೂಡಲೇ ನಮಗೆ ನೆನಪಿಗೆ ಬರೋದೇ ಅವರ ಸಹಾಯ ಹಸ್ತ. ಅದೆಷ್ಟೋ ಜನರಿಗೆ ದಾರಿದೀಪ ಆಗಿದ್ರು. ಅವರ ಕಷ್ಟಗಳನ್ನ ಸಾಲ್ವ್ ಮಾಡ್ತಿದ್ರು, ಹಣ ಸಹಾಯ ಮಾಡ್ತಿದ್ರು, ಬಡ ವಿದ್ಯಾರ್ಥಿಗಳಿಗೆ ತಮ್ಮ ಸ್ವಂತ ದುಡ್ಡಿನಿಂದಾನೇ ಓದಿಸ್ತಿದ್ರು, ಅಭಿಮಾನಿಗಳನ್ನ ತಮ್ಮ ಎದೆಯಲ್ಲಿಟ್ಟು ಪೂಜೆ ಮಾಡ್ತಿದ್ರು. ಸಾಕಷ್ಟು ಜನ ಅವರ ಸಹಾಯದಿಂದ ತಮ್ಮ ಜೀವನವನ್ನ ಕಟ್ಕೊಂಡಿದ್ದಾರೆ ಅಂತಾನೆ ಹೇಳಬಹುದು. ಆದರೆ ಇವತ್ತು ಒಂದು ಹೆಣ್ಣಿನಿಂದ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡ್ರು ಅಂತ ಅಂದರೆ ತಪ್ಪಾಗೋದಿಲ್ಲ. ಏನೋ ತಿಳಿದೇ ತಪ್ಪು ಮಾಡಿದ್ದಾರೆ, ಆದರೂ ಈಗಲೂ ಕೂಡ ಅವರಿಗೆ ಒಳ್ಳೆಯದಾಗಲಿ ಅಂತಾನೆ ನಾವು ಕೂಡ ಬಯಸ್ತೀವಿ. ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.